ದಶಕಗಳ ಕಾಲ ತಮಿಳು ಚಿತ್ರರಂಗದಲ್ಲಿ ಮಾದರಿ ದಂಪತಿಗಳೆಂದು ಹೆಸರುವಾಸಿಯಾಗಿದ್ದ ವಿಜಯ್ ಹಾಗೂ ಸಂಗೀತ ಸ್ವರ್ಣಲಿಂಗಂ ಅವರ ದಾಂಪತ್ಯ ಈಗ ಬೀದಿಗೆ ಬಂದಿದೆ. ಹೀಗೊಂದು ಅನುಮಾನ ಇಡೀ ದಕ್ಷಿಣ ಭಾರತ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ವಿಜಯ್ ಅವರ ಪತ್ನಿ ಸಂಗೀತ ಚೆಂಗಲಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವಂತ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಸಂಗೀತ ಸ್ವರ್ಣಲಿಂಗಂ ಶ್ರೀಲಂಕಾ ಮೂಲದ ತಮಿಳು ಉದ್ಯಮಿಯ ಪುತ್ರಿ. ಲಂಡನ್ ನಲ್ಲಿ ನೆಲೆಸಿದ್ದ ಅವರು ವಿಜಯ್ ಅವರ ಅಪ್ಪಟ ಅಭಿಮಾನಿಯಾಗಿದ್ರು. 1996ರಲ್ಲಿ ಪೂವೆ ಉನಕ್ಕಾಗಿ ಚಿತ್ರದ ಯಶಸ್ಸಿನ ನಂತರ ವಿಜಯ್ ಅವರನ್ನ ಭೇಟಿಯಾಗಲು ಲಂಡನ್ ನಿಂದ ಚೆನ್ನೈಗೆ ಬಂದಿದ್ರು. ವಿಜಯ್ ಅವರ ಸರಳತೆಗೆ ಮನಸೋತ ಸಂಗೀತ ನಂತರ ಅವರ ಕುಟುಂಬಕ್ಕೆ ಹತ್ತಿರವಾಗಿ ವಿಜಯ್ ಪೋಷಕರಾದ ಎಸ್.ಎ. ಚಂದ್ರಶೇಖರ್ ಮತ್ತು ಶೋಭಾ ಅವರ ಒಪ್ಪಿಗೆ ಮೇರೆಗೆ 1999 ಆಗಸ್ಟ್ 25ರಂದು ಈ ಜೋಡಿ ಮದುವೆಯಾಗಿತ್ತು. ಇದೀಗ 25 ವರ್ಷಗಳ ಸುದೀರ್ಘ ದಾಂಪತ್ಯ ಪಯಣ ಬ್ರೇಕ್ ಆಗಿದೆ. ಹೌದು, ಇದಕ್ಕೆ ಕಾರಣ ವಿಜಯ್ ಅವರ ಒಂದಿಷ್ಟು ನಡವಳಿಕೆ ಎನ್ನುವಂತಹ ಚರ್ಚೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಪ್ರಾರಂಭವಾಗಿದೆ. ಸಂಗೀತ ಅವರ ಆರೋಪ ಕೂಡ ಇದೇ ಆಗಿದೆ. ಹಾಗಾದ್ರೆ ಯಾಕೆ ಈ ಇಬ್ಬರು ಜೋಡಿಗಳು ದೂರ ಆದ್ರು ಎನ್ನುವುದರ ಕುರಿತಾದ ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಾವು ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ತಮಿಳುನಾಡು ರಾಜಕೀಯ ಪ್ರವೇಶಿಸಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟ ಟಿವಿಕೆ ಪಕ್ಷದ ಸ್ಥಾಪಕ ನಟ ದಳಪತಿ ವಿಜಯ್ ಎಲೆಕ್ಷನ್ಗೂ ಮುನ್ನವೇ ಹೊಸ ಟೆನ್ಷನ್ ಒಂದು ಎದುರಾಗಿದೆ. ವಿಜಯರಿಂದ ಡೈವರ್ಸ್ ಕೋರಿ ಪತ್ನಿ ಸಂಗೀತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕಳೆದ ವರ್ಷ ಸುದ್ದಿಯಲ್ಲಿದ್ದ ವಿಚ್ಛೇದನ ಇದೀಗ ಖಚಿತವಾಗಿದೆ. ಡೈವರ್ಸ್ಗೆ ಕಾರಣ ನಟಿಯೊಬ್ಬಳ ಜೊತೆ ವಿಜಯ್ ಅಫೇರ್ ಹೊಂದಿದ್ದಾರೆ ಅಂತ ನೇರ ಆರೋಪ ಮಾಡಿರುವಂತಹ ಸಂಗೀತ 2022ರಿಂದ ಆ ನಟಿಯ ಜೊತೆ ವಿಜಯ್ ರಿಲೇಶನ್ಶಿಪ್ ನಲ್ಲಿದ್ರು. ಸಂಧಾನದ ಮೂಲಕ ಸಂಬಂಧ ಕಡಿದುಕೊಳ್ಳುವಂತಹ ಭರವಸೆ ನೀಡಿದ್ರು. ತಮ್ಮ ದಾಂಪತ್ಯ ಹಳಿಗೆ ಮರಳುವ ಯಾವುದೇ ಸೂಚನೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸಂಗೀತ 26 ವರ್ಷಗಳ ತಮ್ಮ ದಾಂಪತ್ಯವನ್ನ ಮುರಿದುಕೊಳ್ಳಲು ಮುಂದಾಗಿದ್ದಾರೆ. ಇದು ಬರೀ ಕೌಟುಂಬಿಕ ವಿಚಾರ ಅಷ್ಟೇ ಅಲ್ಲ. ತಮಿಳುನಾಡು ರಾಜಕೀಯ ಚರಿತ್ರೆ ಗೊತ್ತಿದ್ದವರಿಗೆ ದಳಪತಿ ವಿಜಯ್ಗೆ ಇದೆಂತ ದೊಡ್ಡ ಹೊಡೆತ ಎನ್ನುವುದು ಅರ್ಥವಾಗುತ್ತೆ. ಕ್ಲೀನ್ ಇಮೇಜ್ ಕಾಪಾಡಿಕೊಂಡಿದ್ದ ವಿಜಯ್ ಇಂದಿಗೂ ಟಾಲಿವುಡ್ ನಲ್ಲಿ ಸೂಪರ್ ಸ್ಟಾರ್. ಆತನ ಅಭಿಮಾನಿಗಳ ಬಳಗ ತುಂಬಾನೇ ದೊಡ್ಡದು. ಇದೆಲ್ಲ ಲೆಕ್ಕಾಚಾರದೊಂದಿಗೆ ರಾಜಕೀಯಕ್ಕೆ ಧುಮುಕಿದಂತ ವಿಜಯ್ಗೆ ಅಸಲಿ ಆಟ ಶುರುವಾಗಿದ್ದು ಗೊತ್ತೇ ಆಗಿಲ್ಲ. ವಿಜಯ್ ರ್ಯಾಲಿಗಳಲ್ಲಿ ಜನಸಾಗರವೇ ಹರಿದು ಬರ್ತಿತ್ತು. ಇದನ್ನ ಕಂಡು ವಿಚಲಿತರಾದಂತಹ ಡಿಎಂಕೆ ತನ್ನ ಚಾಣಾಕ್ಷ ರಾಜಕೀಯ ತಂತ್ರಗಾರಿಕೆಯಿಂದ ವಿಜಯ್ಗೆ ಹೊಡೆತ ಕೊಡುತ್ತಲೇ ಬಂದಿದೆ. ಕರೂರು ಕಾಲ್ತುಳಿತ ಘಟನೆ ಬಳಸಿಕೊಂಡು ವಿಜಯ್ನನ್ನ ಕಾನೂನು ಬಲೆಯಲ್ಲಿ ಸಿಲುಕಿಸಿ ಬಿಟ್ಟಿತ್ತು. ಅತ್ತ ಆತನ ಕೊನೆಯ ಸಿನಿಮಾ ಜನನಾಯಕನ್ ಬಿಡುಗಡೆ ಆದ್ರೆ ಇನ್ನಷ್ಟು ಪ್ರಚಾರ ಸಿಗುತ್ತೆ. ವಿಜಯ್ಗೆ ಇದೊಂದು ರಾಜಕೀಯ ತಿರುವು ಆಗಬಹುದು. ತಮಿಳುನಾಡು ಜನನಾಯಕರಾಗಿ ಈ ಚಿತ್ರದ ಮೂಲಕ ವಿಜಯನ್ನ ಮತ್ತೆ ನೋಡಬಹುದು. ಈ ಮೂಲಕ ಎಲ್ಲೋ ಒಂದ್ ಕಡೆ ರಾಜಕೀಯದಲ್ಲಿ ಒಂದಿಷ್ಟು ಪ್ಲಸ್ ಆಗಬಹುದು ಅನ್ನುವಂತ ದೃಷ್ಟಿಯಿಂದ ಡಿಎಂಕೆ ಏನ್ ಮಾಡಿತ್ತು ಅಂತಂದ್ರೆ ಸೆನ್ಸಾರ್ ಸಮಸ್ಯೆಯನ್ನ ತಂದು ಆ ಒಂದು ಫಿಲ್ಮ್ ಅನ್ನ ಸ್ಟಾಪ್ ಮಾಡಿದೆ. ಇದೀಗ ಜನವರಿಗೆ ಬಿಡುಗಡೆ ಆಗಬೇಕಿದ್ದ ಫಿಲ್ಮ್ ಮೇ ಫಸ್ಟ್ ವೀಕ್ ಹಂತಕ್ಕೆ ಬಿಡುಗಡೆ ಆಗ್ತಿದೆ. ಬಿಡುಗಡೆ ಆಗಬಹುದು, ಆಗದೇನೂ ಇರಬಹುದು. ಯಾಕಂದ್ರೆ ಮುಂಬರುವ ಸಮಯದಲ್ಲಿ ಎಲೆಕ್ಷನ್ ಗಳು ಸ್ಟಾರ್ಟ್ ಆಗ್ತದೆ, ಚುನಾವಣೆಗಳು ಸ್ಟಾರ್ಟ್ ಆಗ್ತದೆ. ಆ ಟೈಮ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣಕ್ಕೆ ಆ ಒಂದು ಫಿಲ್ಮ್ ಸ್ಟಾಪ್ ಆಗ್ತದೆ. ಒಂದ್ ವೇಳೆ ರಿಲೀಸ್ ಮಾಡಿದ್ರು ಕೂಡ ಒಂದು ಜನಪ್ರಿಯತೆಯನ್ನ ಪಡೆದುಕೊಳ್ಳುವಂತಹ ವಿಜಯ್ ಸರ್ಕಸ್ ಇಲ್ಲೂ ಕೂಡ ಸೋತಂಗ ಆಗ್ತದೆ. ಅದು ಅಲ್ಲದೆ ಈಗಾಗಲೇ ತಮಿಳು ಚಿತ್ರರಂಗಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದು ಕೊನೆಯ ಸಿನಿಮಾ ಅಂತಾನು ಹೇಳಿದ್ದಾರೆ. ಒಂದ್ ವೇಳೆ ರಾಜಕೀಯ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರು ಮತ್ತೆ ಫಿಲ್ಮ್ ಹೋಗ್ಬೇಕು ಅಂತಂದ್ರೆ ಹೋಗ್ಲಿಕ್ಕೆ ಅವಕಾಶಗಳು ಕೂಡ ಕಮ್ಮಿ. ಹೋಗ್ಬೋದು, ಆದ್ರೆ ಹೇಳಿ ಆಗಿದೆ ನಾನು ಇನ್ನೂ ಫಿಲ್ಮ್ ಮಾಡಲ್ಲ ಅಂತ. ಸೊ ಫುಲ್ ಟೈಮ್ ರಾಜಕೀಯವನ್ನೇ ಮಾಡಬೇಕು. ರಾಜಕೀಯದಲ್ಲಿ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ತಮಿಳುನಾಡು ರಾಜಕೀಯ ತುಂಬಾನೇ ಫೈಟ್ ಇಂದ ಕೂಡಿರುವಂತಹ ರಾಜಕೀಯ. ಅಲ್ಲಿ ಎಲ್ಲ ಪಕ್ಷಗಳು ತಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿದೆ. ನಾಯಕರು ಕೂಡ ಟಗ್ ಆಫ್ ವಾರ್ ಅಲ್ಲೇ ಎಲ್ಲವನ್ನ ಡೀಲ್ ಮಾಡ್ತಾ ಇರುವಂತದ್ದು. ಯಾವುದೇ ವ್ಯಕ್ತಿ ಹೊಸಬ ಬಂದ್ರು ಕೂಡ ಅವನಿಗೆ ಅಲ್ಲಿ ಸ್ಟ್ಯಾಂಡ್ ಆಗ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ತಮಿಳುನಾಡು ಎಲೆಕ್ಷನ್ ಅಂದ್ರೆ ಹಾಗೆ. ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಕಿಚ್ಚೆ ಹಾಗೆ. ಅವರು ಯಾರಿಗೂ ಅವಕಾಶವನ್ನ ಕೊಡುವುದೂ ಇಲ್ಲ. ಹಾಗೆ ಅಲ್ಲಿ ಒಂದು ದ್ವೇಷದ ಪೊಲಿಟಿಕ್ಸ್ ಕೂಡ ಕಾಣ್ತದೆ. ಯಾರಾದ್ರೊಬ್ಬ ವ್ಯಕ್ತಿ ಹೊಸ ಯೋಚನೆಗಳನ್ನ ಇಟ್ಕೊಂಡು ಬಂದ್ರೆ ಅವನನ್ನ ಹೇಗೆ ಮಟ್ಟ ಹಾಕೋದು, ಕಾನೂನು ರೀತಿಯಲ್ಲಿ ಅವನನ್ನ ಹೇಗೆ ಪಳಗಿಸೋದು ಅನ್ನೋದಕ್ಕೆ ತುಂಬಾ ತಂತ್ರಗಾರಿಕೆ ನಡೀತಾನೆ ಇರ್ತದೆ. ಒಂಚೂರು ತಮಿಳು ರಾಜಕೀಯ ಏನಿದೆ ಅದೊಂಥರ ವಿಭಿನ್ನವಾದಂತಹ ರಾಜಕೀಯ. ಸೊ ಇದ್ಯಾವುದನ್ನು ಕೂಡ ವಿಜಯ್ ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೆ ಇರೋದು ತುಂಬಾನೇ ಆಶ್ಚರ್ಯಕರವಾದಂತಹ ಸಂಗತಿ ಅಂತಾನೆ ಹೇಳ್ಬಹುದು. ಡಿಎಂಕೆ ಸ್ಟಾಲಿನ್ ಅವರ ಮಗ ಅಗ್ರೆಸಿವ್ ಆಗಿ ಪ್ರಚಾರ ಮಾಡ್ತಾ ಇದ್ದಾನೆ. ಆದ್ರೆ ವಿಜಯ್ ಪ್ರಚಾರ ಒಂದೆರಡು ಬಾರಿ ಭಾಷಣಗಳಿಗೆ ಸೀಮಿತ ಆಯ್ತೆ ಹೊರತು ಯಾವುದೇ ರೀತಿಯಾದಂತಹ ಫುಲ್ ಆಕ್ಟಿವ್ನೆಸ್ ಅಲ್ಲಿ ವಿಜಯ್ ಕಾಣಿಸ್ಕೊಳ್ತಾ ಇಲ್ಲ. ಹಲವಾರು ಕಾರಣಗಳು ಇರಬಹುದು. ಆದ್ರೂ ಕೂಡ ಎಲೆಕ್ಷನ್ ಗಿಂತ ಮುಂಚೆ ನೀವು ಪ್ರಚಾರ ಮಾಡಿದ್ರೆ ಮಾತ್ರ ಜನ ಒಂದಿಷ್ಟು ಓಟನ್ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ವಿನಃ ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡಿ ಏನ್ ಪ್ರಯೋಜನ. ಇದೀಗ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ಎಲೆಕ್ಷನ್ ಸ್ಟಾರ್ಟ್
ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ ಮೇ ಹಾಗೆ ಅನೌನ್ಸ್ ಆಗುತ್ತೆ. ಎಲೆಕ್ಷನ್ ಕಾವು ಕೂಡ ಜೋರಾಗಿದೆ. ಈ ಟೈಮ್ ಅಲ್ಲಿ ಆಕ್ಟಿವ್ ಆಗಬೇಕು. ವಿಜಯ್ ಅವರು ಬರೀ ರ್ಯಾಲಿಗಳಲ್ಲಿ ಭಾಷಣ ಮಾಡೋದನ್ನೇ ಜೀವಾಳ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಪ್ರತಿ ತಂತ್ರಗಾರಿಕೆ ರೂಪಿಸುವಲ್ಲಿ ಸೋಲ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೆ ಈಗ ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ವಿಜಯ್ ಅವರಿಗೆ ಹಿನ್ನಡೆ ಆಗಬಹುದು. ಸ್ಟಾರ್ಟಿಂಗ್ ಟ್ರೆಂಡ್ ಹೇಗಿತ್ತು ಅಂತಂದ್ರೆ, ವಿಜಯ್ ಅವರು ರಾಜಕೀಯಕ್ಕೆ ಬರ್ತೇನೆ ಅಂದು ಒಂದಿಷ್ಟು ರ್ಯಾಲಿಗಳನ್ನು ಮಾಡಿದಾಗ ಟ್ರೆಂಡ್ ಹೇಗಿತ್ತು ಅಂತಂದ್ರೆ, ಎಲ್ಲ ರಾಜಕೀಯ ವಿಶ್ಲೇಷಕರು ಹೇಳೋದು ವಿಜಯ್ಗೆ ಒಳ್ಳೆ ಅಪಾರ್ಚುನಿಟಿ ಇದೆ, ಸಿಎಂ ಕೂಡ ಆಗ್ಬಹುದು ಅನ್ನುವಂತಹ ಆಕಾಂಕ್ಷೆ ಕೂಡ ಮೂಡಿಸಿತ್ತು. ಆದ್ರೆ ಈಗ ಆ ಎಲ್ಲ ಆಕಾಂಕ್ಷೆಗಳು ಎಲ್ಲೋ ಒಂದ್ ಕಡೆ ನಿರಾಸೆಯಾಗಿ ಕಾಣ್ತಾ ಇದೆ. ಇದೀಗ ಜಯಲಲಿತಾ ಅವರ ಎಐಡಿಎಂಕೆ ಪಕ್ಷ ಒಡೆದು ಹೋಳಾಗಿದೆ. ಇತ್ತೀಚೆಗಷ್ಟೇ ಸಿಎಂ ಪನ್ನೀರ್ ಸೆಲ್ವಂ ಎಐಡಿಎಂಕೆ ತೊರೆದು ಸ್ಟಾಲಿನ್ ಜೊತೆ ಕೈ ಜೋಡಿಸಿದ್ದಾರೆ. ಈ ಎಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ವಿಜಯ್ ಅವರಿಗೆ ತುಂಬಾನೇ ಚಾಲೆಂಜಸ್ ಗಳಿದೆ. ಈ ಚಾಲೆಂಜಸ್ ಇರೋ ಸಮಯದಲ್ಲಿ ಈ ಲೆವೆಲ್ಗೆ ಸೈಲೆಂಟ್ ಆಗಿರೋದು ತುಂಬಾನೇ ಆಶ್ಚರ್ಯವನ್ನ ತರಿಸುತ್ತೆ. ತಮಿಳುನಾಡಿನ ಕುಟುಂಬ ರಾಜಕಾರಣವನ್ನ ಅರಿಯುವಲ್ಲಿ ವಿಜಯ್ ವಿಫಲರಾಗಿದ್ದಾರೆ. ಇದೆಲ್ಲದರ ನಡುವೆ ವಿಜಯ್ ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅಂದಿನಿಂದಲೇ ತ್ರಿಷಾ ಜೊತೆಗಿನ ಅಫೇರ್ ಸುದ್ದಿ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಈ ತಮಿಳುನಾಡು ರಾಜಕಾರಣದಲ್ಲಿ ಅಫೇರ್ ಅನ್ನೋದು ಒಂದು ಕಾಮನ್ ಥಿಂಗ್ ಆಗ್ಬಿಟ್ಟಿದೆ. ಈ ಹಿಂದೆ ತುಂಬಾ ಜಯಲಲಿತಾ ಅವರ ಬಗ್ಗೆ ಇರಬಹುದು, ಕರುಣಾನಿಧಿ ಬಗ್ಗೆ ಇರಬಹುದು, ಅಥವಾ MGR ಬಗ್ಗೆ ಇರಬಹುದು, ಅಫೇರ್ ಗಳು ತುಂಬಾನೇ ಇದೆ. ಇದೆಲ್ಲವೂ ಕೂಡ ರಾಜಕೀಯದ ಸಂದರ್ಭದಲ್ಲಿ ಒಂದ್ ವೇಳೆ ಇರ್ಲಿ ಇಲ್ಲದೆ ಇರ್ಲಿ ಸದ್ದು ಮಾಡೋದಂತೂ ಗ್ಯಾರಂಟಿ. ಯಾಕಂತಂದ್ರೆ ಪ್ರತಿಪಕ್ಷಗಳು ಅದನ್ನೇ ಕಾಯ್ತಾ ಇರ್ತವೆ. ಈ ತರದ ಅವಕಾಶಗಳು ಸಿಕ್ಕಾಗ ಆಬ್ವಿಯಸ್ಲಿ ಅವರು ಅದನ್ನ ಟ್ಯಾಕಲ್ ಮಾಡಿ ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಸೊ ಈಗ ತ್ರಿಷಾ ಅವರ ಜೊತೆಗಿನ ಸಂಬಂಧ ಕೂಡ ಅಷ್ಟೇ ಚರ್ಚೆಗೆ ಬರ್ತಾ ಇದೆ. ಒಂದಿಷ್ಟು ಫೋಟೋಗಳು, ವಿಡಿಯೋಗಳು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಜಯ್ ಮತ್ತೆ ತ್ರಿಷಾ ಅವರದ್ದು. ಈ ಮೂಲಕ ಇದೀಗ ಮತ್ತೆ ಸದ್ದಾಗ್ತಾ ಇದೆ. ವಿಜಯ್ ಅವರು ಅಫೇರ್ ಅಲ್ಲಿ ಇದ್ದಾರೆ, ಮದುವೆ ಆಗಿಯೂ ಕೂಡ ಅಫೇರ್ ಅನ್ನು ಇಟ್ಕೊಂಡಿದ್ದಾರೆ. ಈ ತರ ಒಂದು ನಾಯಕ ನಮ್ಗೆ ಬೇಕಾ? ಈ ತರದ ಚರ್ಚೆಗಳನ್ನ ಪ್ರತಿಪಕ್ಷಗಳು ಸಂಚನ ರೂಪಿಸ್ತಾ ಇದೆ. ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಚುನಾವಣೆಯಲ್ಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನಂದ್ರೆ, ಕಳೆದ ವಾರವಷ್ಟೇ ಬಿಜೆಪಿ ಅಧ್ಯಕ್ಷ ನಾಗೇಂದ್ರ ಅನ್ನೋರು ರಾಜಕೀಯದಲ್ಲಿ ಅನುಭವ ಪಡೆಯಲು ಯಶಸ್ಸು ಸಾಧಿಸಲು ಮೊದಲು ತ್ರಿಷಾ ಅವರ ಮನೆಯಿಂದ ವಿಜಯ್ ಹೊರಗೆ ಬರಬೇಕು ಅನ್ನುವಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ನಂತರ ಸಾರಿ ಕೇಳಿದ್ರು. ಆದ್ರೂ ಕೂಡ ಈ ಒಂದು ಹೇಳಿಕೆ ಕುರಿತಾಗಿ ತ್ರಿಷಾ ಆಗ್ಲಿ ವಿಜಯ್ ಆಗ್ಲಿ ರೆಸ್ಪಾಂಡ್ ಅನ್ನ ಮಾಡಲಿಲ್ಲ. ಕೆಲವೊಂದ್ ಕಡೆ ಇದು ಕೂಡ ಒಳ್ಳೆಯ ವಿಚಾರನೆ ಅಂತ ಹೇಳ್ಬೋದು. ಕಾಂಟ್ರವರ್ಸಿ ಯಾವಾಗ ಕಾಂಟ್ರವರ್ಸಿ ಆಗುತ್ತೆ, ಒನ್ ಸೈಡ್ ಅಲ್ಲಿ ಹೇಳ್ತಾ ಹೋದಾಗ ಅದು ಕಾಂಟ್ರವರ್ಸಿ ಆಗಲ್ಲ ಅಷ್ಟಾಗಿ. ಚುನಾವಣೆ ಸಮೀಕ್ಷೆಗಳಲ್ಲೂ ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡಿದ್ದಂತಹ ವಿಜಯ್ ಇದೀಗ ಪಕ್ಷದ ಅಧಿಕಾರದ ಗದ್ದುಗೆಗೆ ಇರೋದು ತುಂಬಾನೇ ಕಷ್ಟ ಅಂತ ಹೇಳಲಾಗ್ತಿದೆ. ಚುನಾವಣೆ ನಡುವೆನೆ ಈ ವಿಚ್ಛೇದನ ಸುದ್ದಿಯು ವೈರಲ್ ಆಗ್ತಿದೆ. ಒಂದು ರಾಜಕೀಯವಾಗಿ ಇದು ಕೂಡ ಹಿನ್ನಡೆ ಆಗಬಹುದು ವಿಜಯ್ ಅವರಿಗೆ. ತ್ರಿಷಾ ಅವರ ಜೊತೆ ಇವರು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋ ವಿಚಾರವೇ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಇದೇ ಕೂಡ ಮೂಲ ಕಾರಣ ಅಂತ ಹೇಳ್ಬೋದು ಡೈವರ್ಸ್ಗೆ. ಸಂಗೀತ ಅವರು ಕೂಡ ತಡ್ಕೊಂಡಿದ್ದಾರೆ. ತುಂಬಾ ಸಮಯದಿಂದ ಆಲೋಚನೆ ಮಾಡಿ ಈ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಇವರು ಸರಿ ಹೋಗ್ತಾರೆ ಅನ್ನುವಂತ ನಂಬಿಕೆ ಇತ್ತು. ಆದ್ರೂ ಆ ಒಂದು ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ವಿಜಯ್ ವಿಫಲರಾಗಿದ್ದಾರೆ. ಈ ಕಾರಣಕ್ಕಾಗಿ ಈಗ ಸಂಗೀತ ಡೈವರ್ಸ್ಗೆ ಅಪ್ಲೈ ಮಾಡಿರುವಂತದ್ದು. ಒಟ್ಟಾರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ವಿಜಯ್ ಅವರು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಿದ್ರೆ, ವಿಜಯ್ ಅವರ ಮೇಲೆ ಸಿಂಪತಿ ಕೂಡ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಪತ್ನಿಯ ವಿಚ್ಛೇದನ ಒಂದು ಕಡೆ, ಜನನಾಯಕನಿಗೆ ತಡೆ ಒಂದು ಕಡೆ, ಇನ್ನೊಂದು ಕಡೆ ಪ್ರತಿಪಕ್ಷಗಳ ಟೀಕೆ, ಇವೆಲ್ಲದರ ನಡುವೆ ಒಬ್ಬ ವ್ಯಕ್ತಿ ಸ್ಟ್ಯಾಂಡ್ ಸ್ಟ್ರಾಂಗ್ ಆಗಿ ನಿಂತಿದ್ದಾನೆ ಅನ್ನುವಂತಹ ಕ್ಯಾಲ್ಕುಲೇಷನ್ ಇಲ್ಲಾದ್ರೂ ಮತದಾರ ಬಂದ್ರೆ ಈ ಸಲದ ಎಲೆಕ್ಷನ್ ಅಲ್ಲಿ ವಿಜಯ್ಗೆ ಇದು ಇನ್ನಷ್ಟು ಪ್ಲಸ್ ಆಗುತ್ತೆ. ಒಟ್ಟಾರೆ ತಮಿಳುನಾಡು ರಾಜಕೀಯ ದಿನೇ ದಿನೇ ಸಾಕಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ. ಅದೇನೇ ಇರ್ಲಿ, ಈ ಎಲ್ಲ ವಿಚಾರಗಳಿಂದ ಹೊರಬಂದು ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆಗ್ಲಿ ವಿಜಯ್ ಅವರು. ಅವರಿಂದ ಜನರ ನಿರೀಕ್ಷೆಗಳು ಹೆಚ್ಚಿದೆ. ಅವರು ಇನ್ನಷ್ಟು ಕೆಲಸಗಳಲ್ಲಿ ಪಾಲ್ಗೊಳ್ಳಬೇಕು. ಚುನಾವಣೆಯ ಸಂದರ್ಭದಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಇನ್ನಷ್ಟು ಪ್ಲಸ್ ಆಗುವ ಚಾನ್ಸಸ್ ಗಳು ಕೂಡ ಇದೆ. ಇವೆಲ್ಲ ಟೀಕೆ ಟಿಪ್ಪಣಿಗಳಿಂದ ಹೊರಬಂದು ಚುನಾವಣೆಯಲ್ಲಿ ಗೆಲ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ.